ಎತ್ತಿನೊಳೆ ಯೋಜನೆ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲ ಕಟ್ಟೆಗಳ ದೊಡ್ಡ ದೊಡ್ಡ ಡ್ಯಾಮ್ಗಳಾದ್ಮೇಲೆ 24 TMC ನೀರನ್ನ ಎತ್ತಿ ಈ ಒಂದು ಭಾಗಕ್ಕೆ ಬರಗಾಲದ ಪ್ರದೇಶಕ್ಕೆ ಕಳಿಸ್ತಾ ಇರೋಂಥದ್ದು ಬಹಳ ವಿಶೇಷ. ರೈತರು, ನಮ್ಮ ಇಂಜಿನಿಯರ್ಸು, ಟೆಕ್ನಿಷಿಯನ್ನು, DPR ಮಾಡೋದ್ರಿಂದ ಹಿಡಿದು ಕಾಂಟ್ರಾಕ್ಟ್ರಿಂದ ಹಿಡಿದು ಎಲ್ಲರೂ ಕೂಡ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇದು ಸುಲಭವಾದ ಕೆಲಸ ಅಲ್ಲ. ನೀವು ಅಲ್ಲಿ ನಡೀತಾ ಇರೋಂಥ ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು, ಟ್ರಾನ್ಸ್ಫಾರ್ಮರ್ಗಳು, ಟನಲಲ್ಲಿ, ಅಕ್ವಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ. ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ. ಅಂತರ್ಜಲ ಹೆಚ್ಚಿಸ್ಬೇಕು, ಕುಡಿಯೋಕೆ ನೀರು ಹಾಕಬೇಕು ಅಂತೇಳಿ. ಕೆಲವೆಲ್ಲ ನೀರು ತೆಗೆದಕ್ಕೆ ಸಾಧ್ಯನೇ ಇಲ್ಲ, ಮೀಸೆ ಬಳಸ್ಕೊಬಿಡ್ತೀನಿ, ಇದು ಮಾಡ್ತೀನಿ ಅಂತೆಲ್ಲ ಕೆಲವೆಲ್ಲ ಮಾತಾಡ್ತಿದ್ರು. ಅದಕ್ಕೆಲ್ಲ ನಾನು ಈ ಸತಿ ಮಂತ್ರಿ ಆದಮೇಲೆ ಚಾಲೆಂಜಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ನೀರನ್ನು ಹೊರಗಡೆ ತಂದಿದ್ದೀವಿ. ಈಗ ವಾಣಿ ವಿಲಾಸವರೆಗೂ ಹೋಗ್ತಾ ಇದೆ. ಕೆಲವು ಫಾರೆಸ್ಟಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ. ಅದಾದ ತಕ್ಷಣ ತುಮಕೂರವರೆಗೂ ನೀರು ಬರಲಿಕ್ಕೆ ಈ ವರ್ಷದೊಳಗೆ ನಾವು ಮಾಡ್ತೀವಿ. ಸೊ ಇದಕ್ಕೆ ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ MLAಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಹಬ್ಬ ವರ್ಷ ಬರ್ತಾ ಇರ್ತದೆ. ಆದರೆ ಈ ಹಬ್ಬ ಇದೆಯಲ್ಲ, ನಾಳೆ ನಡೆಯೋದು ಹಬ್ಬ, ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡೋದ್ರಿಂದ ಇದು ಭಾಳ ವಿಶೇಷವಾದಂಥ ಒಂದು ಪರಿಸ್ಥಿತಿ. ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ, ರೈತರ ಮುಖಂಡರುಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಸೊ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ನಾನು ಕ್ಯಾಬಿನೆಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಚೀಫ್ ಮಿನಿಸ್ಟರ್ಗಳಿಗೆ ಫೋನ್ ಮಾಡಿ ತಿಳಿಸೆ ನಾನು ಹೋಗಿ ಸ್ವಲ್ಪ ಅರೇಂಜ್ಮೆಂಟ್ಸ್ ನೋಡಬೇಕು. ಸರಿ, ಬಿಜೆಪಿ ಟೀಕೆ ಮಾಡ್ತಾ ಇದೆ, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಇದೆ. ಬಿಜೆಪಿ ಇರೋದೇ ಟೀಕೆ ಮಾಡೋಕ್ಕೆ, ಬಿಜೆಪಿ ಇರೋದೇ ರಾಜಕಾರಣ ಮಾಡಬೇಕು. ಈಗ ನೀವೇನು ಮಾಡಿದ್ರಿ? ನಾನಾದ್ರೂ ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀನಿ. ನಾನಾದ್ರೂ ಅದನ್ನು ಶುದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದ್ರಾಬಾದ್ಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, ಈಗ ಮಡ್ರಾಸ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ. ಈಗಾಗಲೇ ನಾನು 4 ಕಡೆ ಜಾಗ ಹುಡುಕಿದ್ದೀನಿ. ಸಿಟಿ ಒಳಗೆ ಬೇಡ, ದೂರ ಹಾಕಬೇಕು ಅಂತ ಒಂದೇ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. DCM ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಇವೆಲ್ಲ ಉತ್ತರ ಕೊಡೋದಿಲ್ಲ. ನನ್ನ ಕೆಲಸಗಳು ಮಾತ್ರ ನಿಮ್ ಕಣ್ಣು ಕಾಣ್ತಾವೆ. ನಿಮ್ ಕನಸಿನ ಯೋಜನೆ ಮೇಕೆದಾಟು ಏನು ಸರ್? ಏನು ಅದ್ರ ಬಗ್ಗೆ ಆಗಲಿ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ ಸರ್. ಮೀಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಮೀಟು ಅನ್ನೋದು ಚರ್ಚೆ ಆಗ್ತಿದೆ. ಒಂದು ಸಮಿತಿ ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಸಮಸ್ಯೆಗಳು ಇದಾವೆ ಅಂತ ಹೇಳ್ತೀವಿ. ಮೀಟು ಅಂದ್ರೆ ಏನು? ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವೆ ಚಿತ್ರರಂಗದಲ್ಲಿ. ಕೇರಳದಲ್ಲಿ ಒಂದು ಕಮಿಟಿ ಆಗಿದೆ ಸರ್, ಸಂಬಂಧಪಟ್ಟಂಗೆ ಸರ್, ಮಹಿಳೆಯರ ಮೇಲೆ. ನನಗೆ ಮೀಟು ಗೊತ್ತಿಲ್ಲ. ನನಗೆ ನೀವೇನಾದ್ರು ನನಗೆ ಹೇಳ್ಕೊಟ್ರೆ ಅವ್ರು ಹೇಳ್ಕೊಡ್ತೀನಿ. ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅಂತ ತಡೆಯಕ್ಕೆ ಒಂದು ಕಮಿಟಿ ಮಾಡಬೇಕು ಅನ್ನೋಂಥ ಸರ್ಕಾರದಿಂದ ಕೇರಳದಲ್ಲಿ ಕಮಿಟಿ ಮಾಡಿದ್ರು ಸರ್ ಸರ್ಕಾರ. 2017ರಲ್ಲಿ ಮಾಡಿ ಆ ವರದಿಗಳನ್ನ ತರ್ತಾ ಇದೆ. ಲೈಂಗಿಕ ದೌರ್ಜನ್ಯಗಳು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಿದ್ದಾವೆ ಮಹಿಳೆಯರಿಗೆ ಅನ್ನೋದು ಒಂದು ಕಮಿಟಿ ಸರ್. ಯಮ ಕಮಿಟಿ ಇದು ಮಾಡಿದೆ ಸರ್ ಕೇರಳದಲ್ಲಿ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.